ಯಾರ ಮನೇಲೆಲ್ಲ ವಾಷಿಂಗ್ ಮಿಷಿನ್ ಇದೆ ಮತ್ತು ಯಾರೆಲ್ಲ ರೆಂಟೆಡ್ ಹೌಸಲ್ಲಿ ಇದ್ದೀರಾ, ವಾಷಿಂಗ್ ಮಿಷಿನ್ ಅವಾಗವಾಗ ಶಿಫ್ಟ್ ಮಾಡ್ತಾ ಇರಬೇಕಾಗತ್ತೆ ಮನೆ ಚೇಂಜ್ ಮಾಡೋ ಟೈಮಲ್ಲಿ. ಸೊ ಆವಾಗ ನಾವು ವಾಷಿಂಗ್ ಮಿಷಿನ್ನ ನಾನು ಹೇಳ್ಕೊಡೋ ರೀತಿ ನೀವು ಮಾಡಿಲ್ಲ ಅಂದರೆ ಫುಲ್ ಡ್ಯಾಮೇಜ್ ಆಗುತ್ತೆ, ಸೌಂಡ್ ಬರೋದು, ಡ್ರಮ್ ಎಲ್ಲ ಹಾಳಾಗೋದಾಗುತ್ತೆ. ಸೊ ಯಾವ ಥರ ನಾವು ಅದನ್ನು ಶಿಫ್ಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಡೋಣ. ನಾವು ವಾಷಿಂಗ್ ಮಿಷಿನ್ ತಗೊಂಡಿರೋ ಟೈಮಲ್ಲಿ ಈ ಥರ ಕ್ಲಿಪ್ಸ್ ಮತ್ತು ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಅದು ನಮ್ಮ ಸೇಫ್ಟಿಗೆ, ಅಂದರೆ ನಾವು ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಹುಷಾರಾಗಿ ಇಟ್ಕೊಂಡಿರಿ. ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ನೀವು ಆ ಒಂದು ಕ್ಲಿಪ್ಸ್ನ ಹಾಕಿ ಅದರಲ್ಲಿ ಈ ತರ ಫುಲ್ ಟೈಟ್ ಮಾಡಿಬಿಟ್ಟು ನೀವು ತಗೊಂಡ್ಬರ್ಬೇಕಾಗತ್ತೆ. ಅದರಲ್ಲಿ ನಾರ್ಮಲ್ ಆಗಿ ಈ ತರ ಒಂದು ಕ್ಲಿಪ್ಸ್ನ ಹಾಕಿರ್ತಾರೆ, ಸೊ ಲಾಕ್ ಮಾಡಿರ್ತಾರೆ. ಈ ಕ್ಲಿಪ್ನ ರಿಮೂವ್ ಮಾಡಿ ನೀವು ಆಮೇಲೆ ಸ್ಕ್ರೂ ಟೈಪ್ ಇದೆಲ್ಲ ಅದನ್ನ ಟೈಟ್ ಮಾಡಿದ್ರೆ ಡ್ರಮ್ ಕೂಡ ಟೈಟ್ ಆಗುತ್ತೆ. ಸೊ ದಟ್ ಯಾವುದೇ ಕಾರಣಕ್ಕೂ ಹಲ್ಲಾಡೋದಿಲ್ಲ, ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ ಡ್ರಮ್ ಅನ್ನೋದು ಕೂಡ ಹಾಳಾಗಲ್ಲ. ಸೊ ನೋಡ್ತಿರ್ಬೋದಲ್ಲ, ನೀಟಾಗಿ ನೋಡ್ಕೊಳ್ಳಿ ಯಾವ ಕ್ಲಿಪ್ ಅಂದ್ಬಿಟ್ಟು. ಸೊ ನೋಡಿ, ರಿಮೂವ್ ಮಾಡಿಬಿಟ್ಟು ಇವಾಗ ನಾರ್ಮಲ್ ಆಗಿ ನಾವು ಫಸ್ಟ್ಗೆ ರಿಮೂವ್ ಮಾಡಿರೋಂಥ ಕ್ಲಿಪ್ಸ್ನ ಹಾಕಿ ಅದಕ್ಕೆ ಹಾಕ್ಬೇಕಾಗತ್ತೆ. ನಾನು ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಯಾವ್ದು ನೋಡಿದ್ರು ಯೂಟ್ಯೂಬಲ್ಲಿ ಸಿಕ್ಕಲೇ ಇಲ್ಲ ಗೈಸ್, ಅದನ್ನ ಯಾವ ಥರ ರಿಮೂವ್ ಮಾಡೋದು ಅಂತ ChatGPT ಹತ್ರ ಕೇಳಿಬಿಟ್ಟು ನಾನು ಇದನ್ನ ಒಂದು ತಿಳ್ಕೊಂಡೆ. ಸೊ ದಟ್ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಏನು ನೋಡ್ತಿದ್ದೀರಾ, ಆ ಕ್ಲಿಪ್ಪು ನಾರ್ಮಲ್ ಆಗಿ ಫಸ್ಟೇ ಹಾಕಿರ್ತಾರೆ. ಹಾಕೋದು ತುಂಬ ಈಸಿ, ತೆಗಿಯೋದು ತುಂಬಾನೇ ಈಸಿ, ಬಟ್ ಅದಕ್ಕೆ ಒಂದು ಟ್ರಿಕ್ ಅಂತ ಇರುತ್ತೆ. ಸೊ ನಿಮ್ಗೆ ಏನಾದರೂ ಆ ಒಂದು ಟ್ರಿಕ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಈ ವಾಷಿಂಗ್ ಮಿಷಿನ್ ಬಂದು ಬಾಷ್ ಆಗಿರುತ್ತೆ ಮತ್ತು 6.5 kg. ಸೊ ಯಾವುದಾದ್ರೂ ಓಕೆ ಇದೇ ಥರನೇ ಇರುತ್ತೆ. ಸೊ ನೀವು ನೋಡಿಕೊಂಡು ಇದೆಲ್ಲ ಸೆಟ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಾಗೇನೆ ವಾಷಿಂಗ್ ಮಿಷಿನ್ ಹೆಂಗಿದೆಯೋ ಹಂಗೇನೆ ತಗೊಂಡೋಗ್ಬಾರ್ದು. ಮತ್ತು ನಾವು ಲಾಕ್ ಮಾಡ್ಕೊಂಡು ಬಂದಿರ್ತೀವಲ್ವ ಸ್ಕ್ರೂ ಹಾಕಿ, ಅದನ್ನು ರಿಮೂವ್ ಮಾಡಿಬಿಟ್ಟೆ ನೀವು ಮಿಷಿನ್ನ ಆನ್ ಮಾಡಬೇಕಾಗತ್ತೆ. ನೀವು ಹಾಗೇನಾದರೂ ಮಿಷಿನ್ ಆನ್ ಮಾಡಿದ್ದೀರಾ ಅಂದರೆ ಲಾಕ್ ಸ್ಕ್ರೂ ಎಲ್ಲನೂ ಹಾಕಿರ್ತೀವಲ್ವ, ಸೊ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ, ವಾಷಿಂಗ್ ಮಿಷಿನ್ ಇರೋವರು ಮತ್ತು ಮನೆ ಶಿಫ್ಟ್ ಮಾಡೋವಂಥವ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಫಸ್ಟೇ ಗೊತ್ತಿತ್ತಾ, ಇಲ್ಲ ಇದೇ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ ಬರ್ತಾ ಇರತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.